ಹೆಂಗದಿ ಗಾಯತ್ರಿ? ಆರಾಮದಿಯಾ? ಆರಾಮದೇನಿ. ಹಂಗೆ ಗೊತ್ತಲ್ಲ ಏನೇನಾಗೈತಿ ಅತ್ತ ಅಂತ. ಏನು ನಿಂಗೆ ಗೊತ್ತಿಲ್ಲದ? ಹೋಗ್ಲಿ ಬಿಡ. ಅಂದಂಗೆ ನೀ ಬಂದಿದ್ದು ಒಳ್ಳೇದಾತ. ನಿಂಗೆ ಇಷ್ಟ ಆಗಿದ್ದು ಇವತ್ತು ನಮ್ಮ ಮನ್ಯಾಗ ನೀ ಬರ್ತಿ ಅಂತ ನಂಗೆ ಗೊತ್ತಿಲ್ಲ. ಹಂಗೆ ಮಾಡುವಂಗೆ ಮಾಡೇನಿ. ಏನು ಹೇಳು ನಿಂಗೆ ಭಾಳ ಇಷ್ಟ? ಏನವ ಅದು? ನಾನು ಇಷ್ಟ ಕಷ್ಟ ನೆನಪಾರ್ದಂಗೆ ಆಗ್ಬಿಟ್ಟದ ಸಾಯ್ತ್ರಿ ನಂಗೆ. ಏನು ನೀನು ಹೇಳ. ಆಮೇಲೆ ನಂಗೆ ಯಾವುದು ತಿನ್ನಕ ಕುಡಿಯೋಕೆ ಮನಸ್ಸಿಲ್ಲ. ಹಂಗಂದ್ರೆ ಹೆಂಗೆ? ಅಷ್ಟು ಬೇಜಾರಾಗಿ ಜೀವನದಾಗ ಏನದ ಅಷ್ಟೊಂದು ನಿರುತ್ಸಾಹ ನಿನ್ನ ಮನಸ್ಸಿನಾಗ? ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನು ಇದು ಏನೋ ಹೇಳ್ಬೇಕು ಅಂದೆ ನಾನು. ನಿನ್ನ ಇದ್ರೊಳಗೆ ನಾನು ಮರ್ತು ಬಿಡ್ತೇನೆ ನೋಡೋದನ್ನ. ಬಿಸಿ ಬಿಸಿ ಮುದ್ದಿ, ಮೊಳಕೆ ಕಟ್ಟಿದ ಹುಳ್ಳಿ ಕಾಳಿನ ಸಾರು, ಅದು ಆಲೂಗಡ್ಡಿ ಹಾಕಿ ಕೊಬ್ಬರಿ ಹಾಕಿ ಮಸ್ತಾಗೈತಿ. ಏನು ತಿಂದೆ ಅಂದ್ರೆ ಬಿಡೋದೇ ಇಲ್ಲ ನೀನು, ಅಷ್ಟು ರುಚಿಯಾಗೈತಿ ಸಾರು. ಖರೇನ ನಿನಗೆ ಭಾರಿ ಇಷ್ಟ ಅದ. ನಂಗೆ ಗೊತ್ತಿಲ್ಲನ? ಮಾಡೇನಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಬೆಳಗ್ಗೆರ ಮೊಳಕೆ ಕಟ್ಟಿದ ಸಾರು ಮಾಡಿ ಮುದ್ದಿ ಮಾಡೋ ಹೊತ್ನ್ಯಾಗ ನೆನೆಸ್ಕೊಂಡೆ ನೋಡಿ ನಿನ್ನ. ಇದು ಭಾರಿ ಇಷ್ಟ ಗಾಯತ್ರಿಗೆ. ಹಚ್ಚಲ ಬೇಡ, ಕರೀಲೇ ಬೇಡ, ಏನ ಎತ್ತ ಅಂತೇಳಿ ಸುಮ್ಮನಾದೆ. ನೀ ಬಂದಿದ್ದಂದು ಒಳ್ಳೇದಾತ. ಒಳ್ಳೆ ನಂಗೆ ಯಾಕೆ ತಿನ್ನೋಕ್ಕೂ ಮನಸ್ಸಿಲ್ಲ, ಏನು ತಿನ್ನೋಕ್ಕೂ ಮನಸ್ಸಿಲ್ಲ. ಹಂಗೆ ಯಾಕೆ ಬೇಸರ ಆದಂಗೆ ಆತ. ಮತ್ತು ಈಗ ಎಲ್ಲೇ ನಿನ್ನ ಹತ್ರ ಒಂಚೂರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ಮೇಳ ಸಂಘದಕ್ಕೂ ಬಂದಿಲ್ಲ, ಕ್ಲಬ್ಬಿಗೂ ಬಂದಿಲ್ಲ. ಅಲ್ಲ, ನಾನು ಭಾಳ ಹೋಗಲ್ಲ ಬಿಡ, ನೀನೇ ಹೋಗೋದ. ನೀ ಹೋದಾಗ ನಾನು ಕರೆದಿರ್ತಿದ್ದೆ. ಆಮೇಲೆ ನಾ ಎಲ್ಲ ಟೈಮು ಬರಲ್ಲ. ಎದಕ್ಕೂ ಬಂದೇ ಇಲ್ಲಪ್ಪ ನೀನು. ಆಮೇಲೆ ಸ್ಟೇಟಸ್ಸು ಅಷ್ಟೇ. ಏನವು ಸ್ಟೇಟಸ್ ಇಡೋದು? ಅಯ್ಯೋ ಅಯ್ಯೋ ಆ ಥರ ಬೇಜಾರಾಗಿದ್ವು. ಅಯ್ಯೋ ಕತಿಯೇ. ಅಲ್ಲ, ನಮ್ಮನಿ ಅಳು ಸ್ಟೇಟಸ್ಗಳನ್ನ ನಂಬಿದ್ರೆ ಏನು ಬಂತು, ನಮ್ದವರೇ ಮೋಸ ಮಾಡೋದು, ಅದು ಇದು. ಅಲ್ಲ, ನಿನ್ನಲ್ಲಿರೋ ನೂನ ನೀನು ನಿನ್ನ ಗಂಡಗೆ ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡಿಡಕತ್ತಿ ನೋಡು. ಈ ಸ್ಟೇಟಸ್ ಇಡೋದ್ರಿಂದ ಏನು ಬಗೆಹರಿತೈತೆ ಅಂತ ಮಾಡಿರೆ? ನಾ ಅದನ್ನೇ ಅಂತೀನಿ ನಿಮ್ಗೆ. ನಂಗೆ ಇದೇ ವಿಚಿತ್ರ, ನಂಗೆ ಯಾಕಂತ ಅರ್ಥ ಆಗೋಲ್ತು. ಸ್ಟೇಟಸ್ ಇಡೋದ್ರಿಂದ ಏನು ಬಗೆಹರಿತೈತಿ? ಮತ್ತೆ ಇಡ್ಬೇಕು, ಅವ್ರು ನೋಡಿದ್ರ ಇಲ್ಲ ಅಂತ ಕಾಯ್ಬೇಕು. ನೋಡ್ಯಾರ ಇಲ್ಲ ಅವ್ರು ನೋಡಿಲ್ಲ ಅಂದ್ರೆ ಮತ್ತೆ ಸಿಟ್ಟು ಬರ್ತೈತಿ. ಇಟ್ಟಿದ್ದಕ್ಕೆ ಹಿಂಗಿಟ್ಟೆ ಆಕಿ ನೋಡಲಿಲ್ಲ ಬೇಕಂತೇಳಿ ಅಂತೇಳಿ ಮತ್ತೆ ಆಕಿ ನೋಡ್ಲಿ ಅಂತ ಇನ್ನೊಂದು ಇಡೋದು ಬೇರೆದೇ ಯಾವ್ದಾರ. ಅದು ಸುಮ್ಮನೆ ನಿನ್ನ ಮತ್ತೆ ಆಕಿ ಇದನ್ನ ಇಟ್ಟಾಳ್ತಡಿ ಅಂತ ಮತ್ತೆ ಹಾಕಿ ಅವ್ರೊಂದು ಇಡೋದು. ಬರೀ ಇದೇ ಆಕತ್ತಲ್ಲ. ಅಯ್ಯೋ ಬಿಡ, ಏನು ಕಿದ್ರ ಬದ್ರೆ ಒದರಾಡೆಲ್ಲ ಮುಗಿದು ಹೋಗೈತಿ. ಮುಗಿದು ಸಾಕಾಗೆ ತಲೆ ಕೆಟ್ಟೀಗ. ಸುಮ್ಮನೆ ಒಂಥರ ಹೆಂಗಂದ್ರೆ ಏನು ಮಾಡಿ ಉಪಯೋಗಿಲ್ಲ, ಏನಂದು ಉಪಯೋಗಿಲ್ಲ. ಹೋಲತ್ತಾಗ ಮತ್ತೆ ಏನು ಹೋಗಿದ್ದೆ ಮೇಳ ಸಂಘದ ಕಡೆ? ನಾನು ಯಾರು ಕೇಳಿದ್ರ? ಏನು ಪೂರ್ತಿ ನನ್ನ ವಿಚಾರನೇ ಮಾತಾಡ್ತಿರ್ಬೇಕಲ್ಲ? ನಂಗೆ ಗೊತ್ತಪ್ಪ, ನನ್ನ ವಿಚಾರನೇ ಮಾತಾಡಿರ್ತಾರೆ. ಇನ್ನೇನು ಮಾತಾಡಿರ್ತಾರೆ ಎಲ್ಲ ವಕಿನು. ಒಳ್ಳೆ ಹುಗ್ಗಿ ಹೋಳಿಗೆ ಸಿಕ್ಕಂಗೈತಲ್ಲ. ಅಯ್ಯೋ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಳಿ. ಯಾವಕ್ಕೆ ಮನೆಗೆ ಏನು ಇಲ್ಲದನ? 8 ಮಂದಿ ಮನ್ಯಾಗ ಆಗಿರಕ್ಕಿಲ್ಲ. ಹಿಂಗೆ ಹೊರಬಿದ್ದಿಲ್ಲ ನಿಂದೆ ಏನೋ ನಿನ್ನ ಬೀಗ್ತಿ ಅದಳಲ್ಲ, 3 ಕಾಸಿನ ಪ್ರಯೋಜನ ಇಲ್ಲಕ್ಕೆ. ಆಕಿನೇ ಎಲ್ಲರಿಗೆ ಫೋನ್ ಮಾಡಿ ಹೇಳಿದ್ದು. ಹೌದವಾ? ಹೌದು, ನಂಗೆ ಸಾಕಾಗಿ ಹೋಗೈತಕ್ಕಿ ಸಲುವಾಗತ್ತಾಗ. ಅದಕ್ಕೆ ಮೊನ್ನೆ ಸರ್ರೆ ಮುಖಕ್ಕೆ ನೀರು ಇಳಿಸೇನಿ. ಬಾಯಿಗೆ ಬಂದಾಗ ಮಾತಾಡೇನೆ ಆಕಿಗೆ. ಏನ ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಎದನ್ನು ಮಾತಾಡ್ಬೇಕು ಎದನ್ನು ಮಾತಾಡಬಾರ್ದು ಗೊತ್ತಾಗೋದಲ್ಲ ನಿನಗಂತೇಳಿ ಒಂದೆರಡಲ್ಲ ನನ್ನ ಮನೆಗೆ ಕಾಲಿಟ್ರೆ ಕಸಬರಿ ಗಿಂಡಿ ತೊಗೊಂಡು ಹೊಡಿತೇನೆ ಅಂತ ಹೇಳೀನಿ. ಇನ್ನೇನು ಅನ್ಬೇಕು ಹೇಳಿ ನಾನು. ಆಂಟಿ ಆರಾಮದಿರಾ? ಗಾಯತ್ರಿ ಆಂಟಿ ಯಾವಾಗ ಬಂದ್ರಿ? ಈಗ ಬಂದೇವ, ಆರಾಮದೇನು ನೋಡು. ಮತ್ತೆ ನಿನ್ನ ಕೆಲಸ ಎಲ್ಲ ಚಲೋ ನಡೆಯತ್ತವ? ಓ ಚಲೋ ನಡೆಯತ್ತವ. ಮತ್ತೆ ಲಕ್ಷ್ಮಿ ಹೆಂಗದಾಳ? ಆರಾಮದಾಳ? ಫೋನ್ ಮಾಡಬೇಕು ಅಂತಂದು ಅನ್ಕೊಂತೀನಿ. ನನ್ನ ಕೆಲಸದ ಬ್ಯುಸಿ ಒಳಗೆ ಫೋನೇ ಮಾಡೋಕ್ಕಾಗಿಲ್ಲ. ಹೆಂಗೆ ಆರಾಮದಾಳ ಆಂಟಿ? ನೋಡು ಅಶ್ವಿನಿ, ನಿನಗೆ ಗೊತ್ತಿಲ್ಲದ್ದೇನೂ ಇಲ್ಲ, ಗೊತ್ತಿರ್ತೈತಿ, ಆದರೂ ಕೇಳ್ತಾ ಇದ್ದಿ. ಆಕಿಗೇನು ದಾಡಾಗೈತಿ? ಆರಾಮಾಗಿ ಅದಾಳ, ಉಂಡು ತಿಂದು ನನ್ನ ನೆಮ್ಮದಿ ಹಾಳು ಮಾಡಿ, ನನ್ನ ಮನೆ ನೆಮ್ಮದಿ ಹಾಳು ಮಾಡಿ ಆರಾಮಾಗಿ ಅದಾಳ. ಯಾಕಂಟಿ ಏನಾಯ್ತು? ಓ, ನನಗೆ ವಿಷಯ ಗೊತ್ತಾಯ್ತು, ಆದರೆ ಅದ್ರಾಗ ಆಕಿದೇನು ತಪ್ಪೈತಂಟಿ? ಸುಮ್ಮನೆ ನೀವು ಅಕ್ಕಿ ಮೇಲೆ ಸಿಟ್ಟಾಗತ್ತೀರಿ. ಅಲ್ಲ, ಈಗ ಹೇಳಿದ್ರೆ ಏನೋ ಎತ್ತೋ ಜಗಳಕತ್ತೋ ಏನೋ ಅಂತ ಸುಮ್ಮನೆ ಆಗ್ಯಾಳ ಅಷ್ಟೇ. ಅದು ನೀವು ಬೇಕಂತಾನೆ ಮಾಡಿದ್ಲು ಅಂತ ಮಾತಾಡ್ತೀರಪ್ಪ. ನಿನಗದೆಲ್ಲ ಗೊತ್ತಾಗಲ್ಲ ಅಶ್ವಿನಿ. ಆಕಿ ಖುಷಿ, ಆಕಿಗೆ ಅವ್ರ ಅತ್ತಿಂತ ನನ್ನ ಜಗದಾಗ ಇಡಬೇಕಾಗಿತ್ತು. ಅದು ಆಕಿ ಖುಷಿ ಆಕಿತ್ತು. ಅದು ಅರ್ಧಂಬರ್ಧ ಆಗ್ಬಿಡ್ತಲ್ಲ, ಈಗ ಬೇಜಾರು. ಆಕೆ ಅದನ್ನು ಪೂರ್ತಿ ಮಾಡ್ಬೇಕಂತೇಳಿ ಇದ್ಲು. ಏನು ನಿನಗೆ ಗೊತ್ತಾಗಲ್ಲ ಅವೆಲ್ಲ, ನೀನು ಹಂಗೆ ಯೋಚನೆ ಮಾಡಲ್ಲಲ್ಲ, ಹಾಗಾಗಿ ನಿನ್ನಂಗೆ ಅಂತ ತಿಳ್ಕೊಂತೀಯ ಅಷ್ಟೇ. ಆಕಿದು ಏನು ಕುತ್ಲ ಇತ್ತು ಅಂತೇಳಿ ನನಗೆಲ್ಲ ಸಂಪೂರ್ಣವಾಗಿ ಗೊತ್ತೈತಿ. ಭಾಳ ಸಗಣಿ ತಿನ್ನಕ್ಕೆದಾಳಕ್ಕೆ. ನನ್ನ ಮಂತ್ಯಾನ ತೆಗಿಬೇಕಂತೇಳಿ ಬಂದಾಳಕ್ಕೆ. ನನ್ನ ಮನ್ಯಾನ ನನ್ನ ಪದವಿ ಪಟ್ಟದಿಂದ ಇಳಿಸ್ಬೇಕಂತೇಳಿ ಬಂದಿದ್ಲಕ್ಕಿ. ಇರಲಿ, ದೇವ್ರಂತ ಅದನಲ್ಲ ನನ್ನ ಕಡೆನೂ. ಹಾಗಾಗಿ ನನಗೆ ಇವ್ರದ್ದೆಲ್ಲ ಹಕ್ಕಿಕತ್ತು ಗೊತ್ತಾಗ್ಬಿಡ್ತು. ಯಾರೇನು ಮಾಡ್ತಾರೆ ಮಾಡಲಿ, ದೇವ್ರ ಅದನ್ನ ನನ್ನ ಕಾಯಕ್ಕೆ. ಅದಕ್ಕೆ ಆಕಿನ ಮಾತು ಆಡ್ಸಕ್ಕೆ ಹೋಗೋದಿಲ್ಲ, ಆಕಿನ ನಾನು ಯಾಕಂತ ಕೇಳಕ್ಕೆ ಹೋಗೋದಿಲ್ಲ. ಇನ್ನು ಆರಾಮದಾಳ ಅಂತ ನೀನು ನನ್ನ ಕೇಳ್ತಿ. ಆಕಿಗೆ ಫೋನ್ ಮಾಡಿ ಕೇಳ್ಕೊ ನೀನು, ಆರಾಮದಿಯೇ, ಏನು ಶಟದಿಯೇ ಸತ್ಯ ಅಂತೇಳಿ ಏನಾರ ಮಾಡ್ಕೊಳ್ಳಿ. ಹೋಗ್ಲಿ ಬಿಡ ಗಾಯತ್ರಿ ಹೋಗ್ಲಿ ಬಿಡು. ಇದನ್ನೆಲ್ಲ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಳಕತ್ರ ಏನು? ನಾನು ಅಂತೀನಲ್ಲ, ಬೀಗಿ ಸುಮ್ಮನೆ ನೀನು ಮನ್ಸಿಗೆ ನೋವು ಮಾಡ್ಕೋತಿ. ಮತ್ತೊಟ್ಟು ಸುಮ್ಮನಿರು. ಒಂದು ಮಾತು ಹೇಳ್ತೀನಿ ಆಂಟಿ, ನಾನು ನಿಮಗೆ ಹೇಳೋಷ್ಟು ದೊಡ್ಡಕ್ಕೆಲ್ಲ, ಆದರೆ ಹೇಳ್ತೇನೆ. ಲಕ್ಷ್ಮಿನ ಕಾಲು ಕಸದ ಕತೆ ಕಂಡು ನಿಮ್ಮ ಇನ್ನೊಬ್ಬಕಿ ಸೊಸಿನ ನೀವು ಭಾಳ ತಲೆ ಮ್ಯಾಗ ಹೊತ್ಕೊಂಡು ಮೆರೆಸ್ತಾ ಇದ್ದೀರಿ. ಇದು ಸರಿ ಇಲ್ಲ. ನೀವು ಬೇಕಾದ್ರೆ ಹೋಗಿ ಹೇಳ್ರಿ, ಅಶ್ವಿನಿ ಹಿಂಗಂದ್ಲು ಅಂತ
ಹೇಳಿದ್ರು ನಂಗೆ ಬೇಜಾರಿಲ್ಲ. ಆ್ಯಕ್ಚುಲಿ ನೀವು ಹೇಳಲ್ಲ ಆ ಥರ, ನೀವಲ್ಲ ನಂಗೆ ಗೊತ್ತು. ಬಟ್ ನನಗೆ ಅನ್ಸಿದ್ದು ನಾ ಹೇಳ್ತಾ ಇದ್ದೀನಿ. ಕಾಲು ಕಸ ಥರ ಲಕ್ಷ್ಮಿ ಕಂಡ ಆಕೆ ಇನ್ನೊಬ್ಬಕೇನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಿ. ಒಂದು ಟೈಮ್ನಾಗ ನಾನು ನಿಜ ಹೇಳ್ತೀನಿ ನಿಮ್ಗೆ. ಅಶ್ವಿನಿ ಏನು ಹೇಳಿದ್ಲ ಅನ್ಕೋಬೋದು. ಲಕ್ಷ್ಮಿ ನಿಮಗೆ ಸಹಾಯಕ್ಕೆ ಬರ್ತಾಳ, ನಿಮ್ಮ ಮೇಲೆ ಪ್ರೀತಿ ಗೌರವ ಆಕಿಗೇನು ಕಡಿಮೆ ಆಗಲ್ಲ. ಆದರೆ ಇನ್ನೊಬ್ಬಕ್ಕೆ ಅದಾಳಲ್ಲ ಆಕಿ, ಈಗ ನೀವು ಆಕಿಗೆ ಸಪೋರ್ಟಿಗೆ ನಿಂತೀರಿ ಅಂತೇಳಿ ಅವರು ಯಾರು ಸೌಪರ್ಣಿಕಾಲ ಆ ಅಕ್ಕ ನಿಮಗೆ ಹೆಲ್ಪ್ ಮಾಡ್ತಾರ, ನಿಮ್ಮ ಜೊತೆಗಿರ್ತಾರ, ನಿಮ್ಮ ಮೇಲೆ ಗೌರವ ಇರೋ ಥರ ತೋರಿಸ್ಕೊಂತದಾರ. ಆದ್ರೆ ನೀವು ಅವ್ರಿಗೆ 1-2 ದಿನ ವಿರುದ್ಧವಾಗಿ ನಡ್ಕೊರಿ, ಅವ್ರ ಬಣ್ಣನೇ ಬದಲಿ ಆಕತಿ. ಅವಾಗ ನೋಡ್ರಿ ಬೇಕಾರೆ ನೀವು. ನಿಜ ಇದ್ರಾಗ ಲಕ್ಷ್ಮಿ ತಪ್ಪಿಲ್ಲ. ಮಾಡಿದ್ದು ಅಂಕಲ್, ಅನುಭವಿಸಿದ್ದು ಆಂಟಿ. ಈಗ ಮತ್ತೆ ಸರಿ ಆಗೈತಿ. ನಿಮ್ಗೆ ಅದು ಇಷ್ಟ ಇಲ್ಲ ನಂಗೆ ಗೊತ್ತು. ನಿಮ್ಮ ಜಗದಾಗ ಯಾರಿದ್ರು ಒಪ್ಕೊಳ್ಳಲ್ಲ, ನಾನಿದ್ರೆ ಒಪ್ಕೊಂತಿದ್ನೇ ಇಲ್ಲ, ನನಗೂ ಗೊತ್ತಿಲ್ಲ ಏನು. ಯಾಕಂದರೆ ಅನ್ನೋದು ಸುಲಭ, ಅದನ್ನು ಸ್ವೀಕರಿಸೋದು ಕಷ್ಟ ಯಾರಿಗೇ ಆದರೂ. ಆದರೆ ಆ ಸಿಟ್ಟಿಗೋಸ್ಕರ ಲಕ್ಷ್ಮಿ ಮೇಲೆ ಸಿಟ್ಟು ಮಾಡ್ಕೋಬೇಡ್ರಿ. ಅದನ್ನು ಮುಂದುವರಿಸ್ಕೊಂಡು ಲಕ್ಷ್ಮಿ ಜೊತೆ ಜಗಳ ಮಾಡ್ಕೊಂಡು ಇರೋದ್ರಾಗ ಯಾವ ಅರ್ಥನೂ ಇಲ್ಲ. ಅದೇ ನೋಡ್ರಿ, ವಿಚಾರ ಮಾಡ್ರಿ, ನಾನು ಹೇಳಿದ ಸರಿನಾ ತಪ್ಪ. ಬೇಕಾದ್ರೆ ಸೌಪರ್ಣಿಕಾಕ ಅನ್ಕೊಟ್ಟು ವಿರುದ್ಧವಾಗಿ ನಡ್ಕೊರಿ. ಆ ಅಕ್ಕ ಹೆಂಗೆ ಚೇಂಜ್ ಆಕಾರ, ಲಕ್ಷ್ಮಿ ಹೆಂಗದಾಳ ನಿಮ್ಗೆ ಆಮೇಲೆ ಗೊತ್ತಾಕತಿ. ಸರಿ, ನಾನು ಬರ್ತೇನೆ ಆಂಟಿ, ನಂಗೆ ಶಾಪಿಗೆ ಟೈಮ್ ಆತ, ಹೋಗ್ಬೇಕು. ಅಮ್ಮ ನಾ ಹೋಗಿ ಬರ್ತೀನಿ, ಲೇಟ್ ಆತ. ಹುಷಾರು ನೋಡವ, ಹೋಗ್ಬಾ. ಆ ಬರೋ ಹೊತ್ನಾಗ ಒಂದು ತಟಗ ಆತಂದ್ರೆ ಕೈಪಲ್ ತರ್ತೀನಿ ನೋಡ. ಸರಿ, ಹಂಗಾರೆ ನಾನು ನಿಮ್ಗೆ ಬರೋ ಹೊತ್ನಾಗ ಒಂದು ಫೋನ್ ಮಾಡ್ತೀನಿ. ಏನೇನು ಬೇಕು ಹೇಳಿ ನಾ ಬರ್ತಾ ತೊಗೊಂಬರ್ತೇನೆ. ಚಲೋ ಆತ್ಬಿಡವ. ಸರಿ, ಹೋಗ್ಬಾ. ಬರ್ತೀನಿ ಆಂಟಿ, ಲೇಟ್ ಆತ, ಬಾಯ್. ಏನೇನು ಸಾವಿತ್ರಿ, ಪುಣ್ಯ ಮಾಡಿ ನೀನು. ಒಳ್ಳೆ ಗಂಡ, ಮಗಳ ಸೊಸಿ ನೋಡಿ ಎಷ್ಟು ಚಲೋ ಸಿಕ್ಕಾಳ ನಿನಗೆ. ಏನವ ನನಗೇನು ಪುಣ್ಯ ಮಾಡಿ, ನೀನು ಏನೇ ಪುಣ್ಯ ಪಾಪ ಮಾಡಿಯೇನು? ನಿಂಗೂ ಒಳ್ಳೆ ಗಂಡನೇ, ಮಕ್ಕಳು ಬಂಗಾರದಂಗೆ ಅದಾವು, ಸ್ವಸ್ಥರು ಚಲೋನೇ ಅದಾರ. ಹೋಗ್ಲತ್ತಾಗ ಈಗ ನಾನು ನೋಡಿ ಅಶ್ವಿನಿ ಜೊತೆಗೆ ಮೊದಲು ಜಗಳ ಮಾಡ್ತಿದ್ದೆ. ಇತ್ತಿತ್ತಾಗ ನನಗೆ ಯಾಕೆ ಬೇಕು ಜಗಳ ಜೂಟಿ, ಹೋಲತ್ತ ಖುಷಿಯಿಂದ ಇದ್ರ ಅನ್ಸ್ಬಿಟ್ಟತ್ ನೋಡು. ಎಲ್ಲ ಅತ್ತಿಯರು ಹಿಂಗೆ ಅನ್ಕೊಂಡ್ಬಿಟ್ರೆ ಮನೆ ತಣ್ಣಗಿರ್ತೈತಿ. ಹೋಗ್ಲಿ ಬಿಡು, ವಯಸ್ಸಿನವರು ಏನಾರ ಯಾಕೆ ಮಾಡ್ಕೊಳ್ಳಿ, ಯಾಕೆ ಅವ್ರ ಜೊತೆ ಜಗಳ ಮಾಡ್ಬೇಕು, ಸ್ವಲ್ಪ ಸಮಾಧಾನವಾಗಿ ನಾವೇ ನಡ್ಕೊಂಡ್ಬಿಡೋಣ. ಅವ್ರ ವಯಸ್ಸು ನಮ್ಮ ವಯಸ್ಸು ಅಜಗಜಾಂತರ ಐತಿ ಅಂತ ಅನ್ಕೊಂಡ್ಬಿಟ್ರೆ ಏನು ಮನೆ ಎಷ್ಟೋ ತಣ್ಣಗಿರ್ತೈತಿ. ಹೇಳಕ್ಕಷ್ಟೇ ಇಲ್ಲ, ಮನ್ಯಾಗ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತ್ ನೋಡು. ಅಯ್ಯೋ ದೇವ್ರೇ, ನಾ ಅದಕ್ಕೆ ಹೇಳ್ತೀನಿ, ನಿಮ್ಮ ಮನ್ಯಾಗ ಒಂದು ಯಾವ್ದಾರ ಗ್ರಹ ಶಾಂತಿ ಪೂಜೆ ಮಾಡಿಸ್ತೀನಿ. ಹೇಳ್ತೇನೆ ನಾನು ನಿಂಗೆ. ಮನೆ ತಣ್ಣಗೆ ನೆಮ್ಮದಿಯಿಂದ ಖುಷಿಯಾಗಿರ್ತೀರಿ. ಬೇಕಾದ್ರೆ ನೋಡು, ಮದ್ವೆ ಟೈಮ್ನಾಗ ನಾನು ಮಾಡಿಸಿದ್ದೆ. ಮೊದಲು ನಮ್ಮ ಮನೆಗೂ ನೆಮ್ಮದಿ ಇದ್ದಿದ್ದಿಲ್ಲ. ಮದ್ವೆ ಟೈಮ್ನಾಗ ವಾಸ್ತು ಶಾಂತಿ, ಗಣಹೋಮ, ಗ್ರಹ ಶಾಂತಿ, ಆಮೇಲೆ ಇದು ಒಟ್ಟು ಒಂದು ಮನೆಗೊಂದು ಪಾಸಿಟಿವ್ ಎನರ್ಜಿ ಇದಾಗಲಿ ಅಂತೇಳಿ ಎಲ್ಲ ದೇವ್ರಿಗೂ ಅಭಿಷೇಕ ಮಾಡಿಸಿ ಅಷ್ಟು ಚಂದ ಎಲ್ಲ ಇದು ಮಾಡಿದೆ. ಎಷ್ಟೋ ಬದಲಿ ಆಗೈತೆ ನಮ್ಮ ಮನೆ ವಾತಾವರಣ, ಗೊತ್ತಾನ. ತೋ ಸಾವಿತ್ರಿ, ಒಂಚೂರು ಬ್ಯಾಸರ ಆಗೈತಿ, ಬಂದು ಮಾತಾಡ್ಕೊಂಡು ಕುಂದ್ರಾನ ಅಂತ ಕುಂತೇನಿ. ನೀನು ಪೂಜೆ ಪುನಸ್ಕಾರ ಅಂತ ರಾಗ ತೆಗೆದ್ರೆ ಈಗ ಎದ್ದೋಕೇನಷ್ಟೇ. ಅಯ್ಯೋ ಬೇಡ, ನಾ ಯಾವ ಪೂಜೆ ಪುನಸ್ಕಾರ ಹೆಸರು ತೆಗಿಯಲ್ಲ. ಏನಾರ ಮಾಡಿ ಹೋಗ್ಲತ್ತಾಗ ನಾನು ತಾಟ ಹಚ್ತೇನೆ. ಸಾಕಾಗೈತಿ ಈಗಾಗಲೇ. ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲ ಕಸ ಹೊಡ್ಕೊಂಡು ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡು ಆತಂದ್ರೆ ನೆಲನೂ ಒರೆಸ್ಬಿಡ್ತಾಳ. ಇಲ್ಲಾಂದ್ರೆ ಮಷಿನ್ ಒಂದು ತಂದಿಟ್ಟಿವಿ ರೋಬೋಟ್, ಅದನ್ನ ಚಾಲು ಮಾಡು ಅಂತ ಎಷ್ಟೇ ಹೇಳ್ತೀನಿ. ಅದನ್ನ ಚಾಲು ಮಾಡಲ್ಲ, ತಾನೇ ಕಸ ಹೊಡೆದು ಬರ್ಸ್ತಾಳ ಗಡ. ಅದು ಮಾಡೋದ್ರೊಳಗೆ ನಾ ಮಾಡಿಬಿಡ್ತೇನೆ ಅತ್ತಿಯರೋ ಅಂತೇಳಿ. ಎಲ್ಲ ನಾಟಕ ಸಾವಿತ್ರಿ. ಆ ಲಕ್ಷ್ಮಿದು ಕಸ ಹೊಡೆದಷ್ಟು ಒರೆಸ್ತಾಳ. ರೋಬೋಟ್ ಐತಿ, ಬೇಕಾದಾಗ ಚಾಲು ಮಾಡಿದ್ರೆ ಅದೇ ಕಸ ಹೊಡೆದು ಅದೇ ಒರೆಸ್ತೈತಿ. ಇಲ್ಲ ಒರೆಸೋಲ್ಲ, ಈಗಿನೇ ಮಾಡ್ಬೇಕಂತ ಅದನ್ನು ಮಾಡಿ ಗಡ ಜಳಕ ಮಾಡಿ ಚಂದಾಗಿ ಪೂಜೆ ಮಾಡಿಬಿಡ್ತಾಳವ. ಮನೆಯಾಗೆಲ್ಲ ದೇವ್ರು ತೊಳೆದು ತಿಕ್ಕಿ ಪೂಜೆ ಮಾಡಿ ಜಗ್ಗಟ್ಟು ಹೂ ಏರಿಸ್ತಾಳ. ಒಂದು ಹಿಂಡು ಹೂ ಏರಿಸಿ ಉದಿನ ಕಡ್ಡಿ ಎಲ್ಲ ಹಚ್ಚಿಬಿಡ್ತಾಳ. ಟೈಲ್ಸ್ ಕಪ್ಪಾಗುವಂಗ ಉದಿನ ಕಡ್ಡಿ, ಲೋಬಾನ ಎಲ್ಲ ಕರ್ಪೂರ ಹಚ್ಚಿ ದೇವ್ರ ಪೂಜೆ ಸ್ಟಾರ್ಟ್ ಮಾಡಿಬಿಡ್ತಾಳ. ನೋಡೋದನ್ನ ಉದಿನ ಕಡ್ಡಿ ಒಳಗೆ ಹಚ್ಚಬೇಡ, ಮನಿ ಎಲ್ಲ ವಾಸನೆ ಆಕತಿ ಅಂತ ಎಷ್ಟು ಹೇಳ್ತೇನೆ ನಾನು. ಅದು ಟೈಲ್ಸ್ ಎಲ್ಲ ಕಪ್ಪಕ್ಕ ವೈಟ್ ಕಲರ್ ಅಂತೇಳಿ ಮತ್ತು ಅದನ್ನೇ ಮಾಡ್ತಾಳ. ಎಷ್ಟರ ಹೇಳಿ ನೀನು ಗೊತ್ತಾನ. ಒಟ್ಟ ನನ್ನ ಮಾತಂದ್ರೆ ಕಿಮ್ಮತ್ತಿಲ್ಲ ಆಕಿಗೆ. ಅಶ್ವಿನಿ ಅಂತಾಳ, ಆಕಿ ಕೂಡ ಜಗಳ ಮಾಡು ಅಂತೇಳಿ. ಇಂಥದ್ದು ಮಾಡಿದ್ರೆ ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳಿ ನೋಡೋಣ. ಹಂಗಾರೆ ಬೆಳಗ್ಗೆ ನಿದ್ದೆ ಮಾಡ್ತಾ ಇದಾರ ಮನ್ಯಾಗ, ಮಕ್ಕೊಳ್ಳಿ ಬಿಡ ಅನ್ನೋದಿಲ್ಲ. ಗಂಟಿ ಬೆಳಗ ಕತ್ಬಿಡ್ತಾಳ. ಅದನ್ನ ಗಂಟಿ ಡಣ ಅಂತ ಗಂಟಿ ಹೊಡ್ಯಾಕತ್ ಬಿಡ್ತಾಳ. ಆ ಲೋಬಾನ ಹಾಕ್ತಾಳ, ಮನಿ ಎಲ್ಲ ಹೊಗೆ ಆಡಾಕತ್ ಬಿಡ್ತೈತಿ. ನನ್ಗೆ ಸ್ಮೆಲ್ ತಡ್ಕೊಳಕ್ಕಾಗಲ್ಲ ಒಂದೊಂದ್ಸಲ. ಅಂಗಳ ಬಾಗ್ಲೂ ಅಷ್ಟೇ, ಕಸ ಹೊಡೆದು 6 ಗಂಟೆಗೆ ನೀರು ಎಲ್ಲ ರಂಗೋಲಿ ಇಟ್ಬಿಟ್ಟಿರ್ತಾಳ. ಹಂಗ ಎಲ್ಲರಿಗೂ ಗೊತ್ತಾಗಬೇಕಲ್ಲ ನಾನೇ ನಂಬರ್ 1 ಸೊಸಿ ಮನಿಗೆ ಅಂತೇಳಿ. ಅಯ್ಯೋ ತಾಯಿ, ಎಂಥ ಪುಣ್ಯ ಮಾಡಿಯೇ ನೀನು, ಎಂಥ ಪುಣ್ಯ ಮಾಡಿವ ತಾಯಿ. ಅಲ್ಲ ನನ್ನ ಸೊಸಿ ಹೊರಗೆ ಹೋದ್ಲು, ಚಲೋ ಸೊಸಿ ಸಿಕ್ಕಾಳ ಅಂತ ನೀ ಅಂತಿ. ಚಲೋ ಅದಾಳ ಕೆಟ್ಟದಾಳ ಅಂತ ನಾ ಹೇಳಂಗಿಲ್ಲ. ಹಲ್ಲಿದ್ದರಿಗೆ ಕಡ್ಲಿದ್ದರಿಗೆ ಹಲ್ಲಿಲ್ಲ ಅಂತೇಳಿ ನಿನಗೆ ಇದನ್ನೆಲ್ಲ ಮಾಡ್ತಾಳ ಅಂತ ಸಿಟ್ಟು. ಇದನ್ನೆಲ್ಲ ಮಾಡಲ್ಲಲ್ಲಪ್ಪ ನನ್ನ ಸೊಸಿ ಅಂತ ನನಗೆ ಸಿಟ್ಟು. ಏನು ಮಾಡಲಿ? ನನಗೆ ಪೂಜೆ ಪುನಸ್ಕಾರ, ಮನೆ ಬೆಳಗ್ಗೆದ್ದು ದೇವ್ರದ್ದು ಧ್ಯಾನ ಮಾಡಬೇಕು, ಮನೆ ಎಲ್ಲ ಹಾಡು ಹಚ್ಬೇಕು, ಅಷ್ಟು ಚಂದ ನಂಗೆ ಇಷ್ಟ. ಅವ್ಯಾವ ಈಕಿ ಮಾಡಲ್ಲ. 7-7ವರೆಗೆ ಹೇಳ್ತಾಳೆ. ಏನು ಮಾಡ್ತಿ? 7-7ವರೆಗೆ ಹೇಳ್ತಾಳೆ. ನನಗೂ ಈಗ ಮೊದಲೆಲ್ಲ ಹೇಳ್ತಿದ್ದೆ, ಈಗ ನಾನು 7 ಗಂಟೆ ಕೇಳೋಕೆ ಶುರು ಮಾಡೀನಿ. ನಾನು ಎದ್ದು ಒಂದು ಸ್ವಲ್ಪ ಅಂಗಳಕ್ಕೆ ನೀರುಗ್ಗಿ ಕಸ ಹೊಡ್ಕೊತಾ ಇರ್ತೀನಿ. ಈಗ ಎದ್ದು ಬರ್ತಾಳೆ. ಅವಾಗ ಹೂ ಅನ್ಕೊತ 7ವರೆಗೆ ಎದ್ದು ಬಂದು ಒಂದು ತಾಸು ಟಾಯ್ಲೆಟಿಗೆ ಹೋಗ್ತಾಳೆ. ಬಚ್ಚಲ, ಜಳಕ, ಹಲ್ ತಿಕ್ಕೋದು ಎಲ್ಲ ಮಾಡಿ ಯಾವುದೋ ಒಂದು ಅಂಗಿ ಸಿಗಾಕೊಂಡ್ ಬರ್ತಾಳೆ. ಆಮೇಲೆ ಅದೆಂಥದ್ದು ಗಿರಿನ್ ಟೀ ಮಾಡ್ಕೊತಾಳ, ಮತ್ತೊಂದು ಏನಾರ ಮಾಡ್ಕೊಂಡಿರ್ತಾಳ. ಅಯ್ಯೋ ದೇವ್ರೆ, ನನಗೆ ಹಿಂಗೆ ಆಗಲ್ಲಲ್ಲಪ್ಪ ಅಂತ ನನಗೆ ಬೇಜಾರು, ನಿನಗೆ ಹಂಗೆ ಆಕತ್ತಲ್ಲ ಅಂತ ಬೇಜಾರು. ನಿಜ, ಲಕ್ಷ್ಮಿ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾಳೆ. ನಿನಗೆ ಬುದ್ಧಿ ಇಲ್ಲ. ನೀನು ನಿನ್ನ ಸೊಸಿ 12 ಗಂಟೆಗೆ ಪೂಜೆ ಮಾಡ್ತಿದ್ರಿ, ಮತ್ತಿನ್ನೇನಲ್ಲ?
ಏ ಸುಮ್ನಿರ, ಬೆಳಗ್ಗೆ ಹಾಡು ಹಚ್ಚಿ ಬಿಡ್ತಾಳ ಹಂಗ. ಹ್ಮ್, ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು. ಅದು ನೀನ್ ಬೆಳಿಗ್ಗೆ 6-7 ಗಂಟೆಗೆ ಹಚ್ಬೇಕನ ಹಾಡ್ನ. ಅದು ಸೌಂಡ್ ಕಡಿಮೆ ಇಟ್ಟರೆ ಸಾಲಂಗಿಲ್ಲನ. ಇಲ್ಲ, ಮನೆಯೆಲ್ಲ ಅದು ಕೇಳ್ತಾ ಇರ್ಬೇಕು, ಹಂಗೆ ಜೋರ್ ಸೌಂಡ್ ಇಟ್ಟಿರ್ತಾಳ ಅದನ್ನ. ನೆಮ್ಮದಿಯಿಂದ ಮಕ್ಕೊಳಕ್ ಬಿಡಲ್ಲ, ಏನಿಲ್ಲ. ತಲೆ ಕೆಟ್ಟು ನನಗಂತೂ ಇವತ್ತು ಬಾಯಿ ಬಂದಂಗೆ ಬೈದೆ ಬಂದೇನೆ ನೋಡು. ಇನ್ನೊಂದ್ಸಲ ಹಾಡು ಗೀಡು ಹಚ್ಚಿ ತಲೆ ಹಿಡಿಸಿದ್ರೆ ನೋಡಿ ನಿನ್ನ ಅಂತೇಳಿ ಸಾಕಾಗಿ ಹೋಗಿತ್ತಾಗ ನನಗೂ ಗೊತ್ತಾಗ. ಹೇಳ್ತೀನಿ, ಆರಾಮಾಗಿ ಎದ್ಕೋ, ಏನು ಕೆಲಸ ಐತಿ. ಈಗ ಮೊದ್ಲಾದ್ರೆ ಕಾಲೇಜ್ಗೆ ಹೋಗಿದ್ಲ, ಈಗ ಸೂಟಿ ಐತಿ ಕಾಲೇಜ್, ಹೌದಾ? ಆರಾಮಾಗಿ ಎದ್ದೇಳ್ಬೋದಾ? ಇಲ್ಲ, ಈಗೂ ಬೆಳಗ್ಗಿನ 10 ಗಂಟೆಗೆ ಎದ್ದು ಬಿಡ್ತಾಳೆ. ಇಲ್ರಿ ಎತ್ತಿರೋದು ದಿನ ಎದ್ದೆದ್ರುಡ ಎದ್ದು ಮತ್ತೆ ಆ ಟೈಮಿಗೆ ಎಚ್ಚರ ಆಗ್ಬಿಡ್ತೈತಿ. ನಾನು ಏನು ಮಾಡಲಿ, ನನಗೆ ಒಂಥರ ಅದು ಎಚ್ಚರ ಆದ್ಮೇಲೆ ಅಲ್ಲೇ ಉಳ್ಳಾಡಕ್ಕಾಗಲ್ಲ, ಅದಕ್ಕೆ ಬಂದ್ಬಿಡ್ತೇನೆ ಹೊರಗೆ ಅಂತಾಳೆ. ಸಾಕಾಗೋಕತ್ತ. ಏನು ಹೇಳೋದು ಇದಕ್ಕೆ, ಏನು ಹೇಳ್ಬೇಕು ಇದಕ್ಕೆ? ಒಳ್ಳೆ ಅಭ್ಯಾಸ ನಿನಗೆ ಇಷ್ಟ ಆಗುವಲ್ತು. ಹೋಗ್ಲಿ ಬಿಡು. ಸರಿ, ಕುಂದೂರು, ಈಗ ಒಂದು ಸ್ವಲ್ಪ ಚಾ ಮಾಡ್ಕೊಂಬರ್ತೇನೆ, ಆಮೇಲೆ ಊಟ ಟೈಮಿಗೆ ಊಟ ಮಾಡೋಣಂತೆ. ಇದು ಒಂದು ಹಳ್ಳಿ ಗುಗ್ಗು. ಹೋಗಿ ಹೋಗಿ ಇದಕ್ಕೆ ಈ ಸೊಸೆ, ಅದಕ್ಕೆ ಆ ಸೊಸೆ ಸಿಕ್ಕಂಗಾಗೈತಿ. ಅಶ್ವಿನಿ ನನ್ನ ಸೊಸೆ ಆಗಬೇಕಾಗಿತ್ತು. ಎಲ್ಲ ಉಲ್ಟಂ ಪಲ್ಟ. ಶಾಂತಕ್ಕ, ನಡಿ, ಹೆಣ ಕೊಳತ್ ನಾರೋದಕ್ಕಿಂತ ಮುಂಚೆ ಊರ್ ಮಂದಿಗೆಲ್ಲ ನಾವ ಸುದ್ದಿ ಮುಟ್ಸೋಣ. ಮತ್ತು ವಾಸನಿ ಹೋಗಿ ಅವರ ಕಂಡು ಹಿಡ್ಕೊಂಡು ಪೊಲೀಸ್ ನಾಯಿಗತೆ ಬಂದಿಗಿಂದಾರ ಬಾಗ್ಲಕ್ಕ. ಎಲ್ಲ ಬೆಂಡ್ಲಾರ. ಶಾಂತಕ್ಕ, ಇದು ನಿಮ್ಮ ಅತ್ತಿದ ದನಿ. ಯವ್ವ, ಇಷ್ಟು ಕಡೆ ದೇವಲ್ಲ, ಎಂತ ಪಾಸ್ಟ್ ಅದಾಳ ನಿಮ್ಮ ಅತ್ತಿ? ಹಾ, ಆಕಾಶ ಅಷ್ಟು ಮೇಲೆ ಐತಿ, ಹೋಗಿ ಮುಟ್ಟಾಕ ಒಂದು ವಾರ ಬೇಕು. ರಾಕೆಟ್ನಾಗ ಹೋದ್ರೆ ಅಷ್ಟು ಟೈಮ್ ತಗೊಂತಾರ. ನಿಮ್ಮ ಅತ್ತೆ ಎಷ್ಟು ಸ್ಪೀಡ್ನಾಗ ಹೋಗಿರ್ಬೇಕು? ಅಬ್ಬಬ್ಬ, ಏನು 300 ಸ್ಪೀಡ್ನಾಗಿದ್ಲ, 500 ಸ್ಪೀಡ್ನಾಗಿದ್ಲ, ಯಾರಿಗೆ ಗೊತ್ತು? ವಾ ದೇವ್ರಿ, ನಾವಲ್ಲಿ ಆಗ್ಲಿ ದೇವಾಗ ಅವಳು. ನನಗೇನು ಮಾಡಬೇಡ, ನಾನು ಮಸ್ಕಿರಿ ಮಾಡಕ್ ಬಂದೆ. ಏಪ್ರಿಲ್ ಫುಲ್ ಆಗ್ಲೇ ನೀ ದೇವಾಗೆ ಬಿಟ್ಟ. ಯಾಕೆ ಶಾಂತಕ್ಕ, ಏನಾತ? ಏ ಊರ್ ಬಿಡಾಡ್ಯಾರ. ಅಲ್ಲ, ಸತ್ತು ದೆವ್ವಾಗಿ ಇನ್ನೊಬ್ರು ಮೈಯಾಗ ಹೊಕ್ಕಳದ್ ಗೊತ್ತು. ನೀ ನಿನ್ ಮೈಯಾಗ ಹೊಕ್ಕೊಂಡಿಯಲ್ಲ. ನಂಗೆ ಗೊತ್ತಾತ. ಸತ್ತು ಮ್ಯಾಲ ಹೋಗಿ ಧರ್ಮ ಕಿರಿಕಿರಿ ಮಾಡಿ ಅವ ಸಾಕಾಗೈತಿ ಕಿವನ್ ಮಷಿನ್ ಇಲ್ಲೇ ಬಿಟ್ಟೋಗಿದ್ದಾನೆ. ಹಂಗ ಆಗೈತದ. ಅವನ್ ಮಾತಾಡಿ ನಿನಗೊಂದು ಕೇಳಿ ತಲಿ ಹಿಡೋದು ಆ ಕ್ವಾಣನ್ ತಗೊಂಡು ನಿನ್ನ ಮೊದಲು ಪೀಡ ಐತಂದ್ ವಾಪಸ್ ನಿನ್ ದೇಹದಾಗ ಒಗದ ಅನ್ನೋದಲ್ಲ ನನಗೆ ಗೊತ್ತು. ಯಮಲೋಕನ ತಲಿ ಚಿಟ್ಟಿಡಿಸಿರ್ತೀನಿ. ನಿನ್ನ ಈಡೇ ಊರ್ ಮಂದಿನ ಚಿಟ್ಟಿಡಿಸಿ ಇನ್ನು ಯಮಲೋಕ ಬಿಟ್ಟಿರ್ತೀಯ. ಊರ್ ಬಿಡಾಡಿ ಇಳಿ ಕೆಳಗ. ನಾ ಸತ್ತಿಲ್ಲ, ಇಳಿ. ಸತ್ತಿಲ್ಲ? ಸತ್ತಿಲ್ಲ? ನೀ ಬಂದ ಉಸುಲ್ ಗಟ್ಟಿಡ್ದಿದ್ದೆ ಅಟ್ಟ. ನೀ ಎಲ್ಲಿ ಮುಟ್ಲಿಲ್ಲ ಮಾಡ್ಲಿಲ್ಲ, ಒಂದಿಟ್ಟು ನೋಡಿ ಸುಮ್ಮನಾದಿ. ನಂಗೆ ಗೊತ್ತಿತ್ತು. ಅಲ್ಲ, ಇಡೇ ಊರಾಗಿರೋ ವಯಸ್ಸಾದವ್ರನ್ನೆಲ್ಲ ಖಾಲಿ ಮಾಡೇ ನೀ ಆರಾಮಾಗಿ ಹೋಗೋದು. ಅಟ್ಟು ಸುಲಭಕ್ಕೆ ಸಾಯ್ತೇನು ನೀನು? ಆದ್ರೂ ಈ ಶಾಂತಕ್ಕನ ಮಾತು ನಂಬಿಬಿಟ್ಟೆ ನೋಡು. ನಾನು ಒಟ್ಟಿಗೆ ಹಿಡಿದು ದುಡಿಯಾಡಿದ್ನಿ ಅಂದ್ರೆ ಗೊತ್ತಾಕಿತ್ತ ಏನು? ನಾನು ಅದನ್ನ ಮಾಡಲಿಲ್ಲ. ಅದಂತೂ ನಾನು ಅಲ್ಲ, ಏಪ್ರಿಲ್ ಫೂಲ್ ಮಾಡಕ್ ಬಂದಿದ್ದೆ. ಆಲೆ ಹಿಂಗಾಗ್ಬಿಟ್ಟು ಎಲ್ಲ ಮುಚ್ಕಿ ನೀನು ಹಿಂಗೆದಕ್ಕೆ ಮಾಡಿದೆ? ಊರ್ ಬಿಡಾಡಿ ಲಾಟ್ರಿ ಟಿಕೆಟ್ ಕರ್ನಾಟಕದಾಗ ಬಂದೈತೆ ಅಂತೇಳಿ ನಂಗೇನು ಗೊತ್ತಿಲ್ಲ ಅಂತ ಮಾಡಿಯಾನ? ಅಲ್ಲ ಬೆಂಡ್ಲಿ, ನೀ ಹೇಳ್ಬಿಟ್ರೆ ನಾನು ನಂಬಿಡ್ತಾನ. ಅದಕ್ಕೆ ನಾಟಕ ಮಾಡಿದ್ದೆ. ಇದೆಲ್ಲ ಗೊತ್ತಾ ನಿಂಗ? ಮತ್ತೇನು ಗೊತ್ತಿಲ್ಲ ಅಂತ ಮಾಡಿಯಾನ? ಯವ್ವ, ನನ್ನ ಗಂಡ ಏಸ್ ಸಲ ತನ್ ತಲೆ ಹಿಡಿಸ್ತಿದ್ದ. ಅದು ಯಾವಾಗ ಬಂದಾಗೈತಿ ಅಂದಿಂದ ಎಷ್ಟು ಖುಷಿ ಪಟ್ಟೆ ನೀ, ನನಗೆ ಗೊತ್ತೈತಿ. ಅರಿಬಿಟ್ಟು ಸುಮ್ಕುಂದ್ರ. ಹೌದಾ? ನನ್ಗೇನು ಗೊತ್ತಾ, ಏಪ್ರಿಲ್ ಫೂಲ್ ಮಾಡಕ್ ಹೋದೆ. ಈಗ ಫೂಲ್ ಆಗಿದ್ದ ಯಾರು? ನೀವ್ ಆಕಿ ನಿಮ್ಮನ್ನ ಮಾಡಕ್ ಹೋಗಿ ಕಡೆಗೆ ಇಬ್ರು ಸೇರಿ ನಾನು ಫೂಲ್ ಮಾಡಿದ್ರಿ. ನೀ ಏನ್ ಹಡಿಬಿಟ್ಟು ಕಮ್ಮಿ ಇಲ್ಲ ತಗೋ. ಅಲ್ಲ, ಆಕಿ ಕರೆ ನನ್ನಾಗ ಈ ನಮ್ನಿ ಹೇಳಿ ಕೊಂದಾಳ ಅಂತಂದ್ರು. ಶಾಂತಕ್ಕ, ನಾನು ನೀನು ಗೆಳತಿ, ಪೊಲೀಸರ ಮುಂದೆ ಹೇಳ್ಬೇಡ ಅಂದ ತಕ್ಷಣ ಬಾಯ ಮುಚ್ಚಿಯಲ್ಲಿ ಹಡಿಬಿಟ್ಟು ಅತ್ತಿಗಿಂತ ಮುಖ್ಯ ಅದ್ಲನ ಆಕಿ. ಅಯ್ಯೋ ಅತ್ತಿಯರ, ನಾನು ಏನು ಮಾಡಲಿ? ಸಣ್ಣ ಕೂಸೈತಿ, ನನ್ನ ಸಣ್ಣ ಮಗ ಅದ. ನಾನು ಏನು ಬೇಕಂತ ಕೊಂದೇನು ತನ್ನಾಗತ್ಲಲ್ಲ, ಅದಕ್ಕೆ. ಆದ್ರೂ ಮೆಚ್ಕೊಂಡೆ. ಯಾಕೆ ಹೇಳು? ಸತ್ ಮೇಲೂ ನೀನು ಅಯ್ಯೋ ನಮ್ಮತ್ತಿ ಬಂಗಾರದಂಗೆ ಕುಂದಿರ್ತಿತ್ತು, ಎಷ್ಟು ಇದು ಮಾಡ್ತಿತ್ತು, ನಮ್ಮತ್ತಿ ಚಲೋ ಇತ್ತು, ಎಲ್ಲದನ್ನು ಹಾಳು ಮಾಡಿಬಿಟ್ಟೆಲ್ಲ ಅಂತೇಳಿ ಬೈದಲ್ಲ. ಅದಕ್ಕೆ ಖುಷಿ ಆತವ ಒಂದಿಟ್ಟು. ಎಲ್ಲೇ ನನ್ನ ಸೊಸಿಗೆ ಒಂಚೂರು ನನ್ನ ಮ್ಯಾಗ ಪ್ರೀತಿ ಐತಿ ಅಂತ. ಊರ್ ಬಿಡಾಡಿ, ನಿನ್ನ ಜೊತೆ ಸೇರೆ ನನ್ನ ಸೊಸೆ ಹಾಳಾಗಿರೋದು. ಇಲ್ಲಾಂದ್ರೆ ನಾನು ಇನ್ನೂ ರಾಣಿ ಗತೆ ನೋಡ್ಕೊತಿದ್ಲು, ಗೊತ್ತಾನ? ನೋಡ ಆಶೆ, ನೋಡು ಚೆನ್ನಮ್ಮ ಸರ್ಕಲ್ ಚೆನ್ನಮ್ಮ ಇಟ್ರಲ್ಲ, ಹಂಗೆ ನಮ್ಮೂರ ಕಲ್ಗಟ್ಟಿಗೆ ನಿಂದೊಂದು ಬಸ್ ಸ್ಟ್ಯಾಂಡ್ನಾಗ ಹಿಂಗೆ ಸ್ಟ್ಯಾಚು ಮಾಡಿ ನಿಲ್ಲಿಸ್ತಿದ್ಲು ಅಂತ ಮಾಡಿಯನ ನಿನ್ನ ಸೊಸಿ? ರಾಣಿಗತ್ತೆ ನೋಡ್ಕೊತಿದ್ಲಂತ. ಈಗಿನ್ನೇನು ಈಗ ಹಂಗ ನೋಡ್ಕೊಳಕ ತಳ್ತದ. ನಾನೇನು ನಿನ್ನ ಹಂಗೆ ನೋಡ್ಕೊ ಹಿಂಗೆ ನೋಡ್ಕೊ ಅಂತ ಹೇಳ್ಕೊಡಲ್ಲ. ಊರ್ ಬೆಂಡ್ಲಿ, ನಿಮ್ಮ ಹತ್ತಿನ ಹತ್ರ ನೀರು ಕುಡ್ದಿಟ್ಟಿ ಈಗ ನಾನು ಒಬ್ಬಕಿನ ಕೊಲ್ಬೇಕಂತ ಕಾಯ್ತಾ ಇದೀಯ. ಇನ್ನೇನು ಲಾಟ್ರಿ ಟಿಕೆಟು ಅದು ಇದು ಅಂದು ಮತ್ತೆ ನೀನು ಹೇರೇ ಬಿಡ್ತಾನಂದ. ನನಗೆ ಗೊತ್ತಾ ಮುದ್ಕಿ, ನೀ ಅಷ್ಟು ಸುಲಭಕ್ಕೆ ಸಾಯಕಲ್ಲ ಅಂತೇಳಿ. ನೀ ಇನ್ನೂ ಇದು ಬಿದ್ದರ್ನೆಲ್ಲ ಜೀವ ತೊಗೊಂಡು ಹೋಗ್ಬೇಕಂತ ಕಾಯ್ತಾ ಇದೀ.